ಹಲೋ, ಹೇಗಿದ್ದೀರಪ್ಪ ಎಲ್ಲ? ಇಲ್ಲಿ ಮನೇಲಿ ಗೆಸ್ಟ್ ಇದ್ದಾರೆಪ್ಪ, ಅದಕ್ಕೆ ಅವ್ರಿಗೆ ಬೋಂಡಾ ಬಜ್ಜಿ ಎಲ್ಲ ಬೇಡಂತೆ, ಅದಕ್ಕೆ ಸಮೋಸ ಮಾಡ್ತಾಯಿದ್ದೀನಿ. ಓಕೆನಪ್ಪ, ನಿಮಗೂ ಕೂಡ ಇದೇ ರೆಸಿಪಿ ಹಾಕ್ತೀನಿ, ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ. ಓಕೆನಾ? ನೋಡಿಪ್ಪ, ಜೀರಾ, ಧನಿಯಾ, ಗರಂ ಮಸಾಲ, ಇದು ಸ್ವಲ್ಪ ಆಮ್ಚೂರ್ ಪೌಡರು, ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡರ್ ನೋಡಿ, ಎಲ್ಲ ಅರ್ಧ ಸ್ಪೂನು 3/4 ಸ್ಪೂನ್ ತೊಗೊಳ್ಳಿ. ಓಕೆನಾ? ನೋಡಿಪ್ಪ, ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ 1/4 ಕಿಲೋ ತೊಗೊಂಡಿದ್ದೀನಿ. ಈರುಳ್ಳಿ 1 ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ಟೀಮಲ್ಲಿ ಬೇಯಿಸ್ಕೊತೀನಿಪ್ಪ. ಸ್ವಲ್ಪ ನೀರು ಹಾಕಿದ್ದೀನಿ, ಸ್ಟೀಮಲ್ಲಿ ಬೇಯಿಸ್ತೀನಪ್ಪ. ಇಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ, ನಾನು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಬೇಯ್ಲಿಕ್ಕೆ ಹಾಕ್ತೀನಪ್ಪ. ಸ್ವಲ್ಪ ನೀರು ಇಟ್ಟಿದ್ದೀನಿ, ಬೇಯ್ಲಿಕ್ಕೆ ಹಾಕ್ತೀನಿ. ಆಲೂಗಡ್ಡೆ ಬೇಯಿಸ್ಕೊಂಬಿಡಿ. ನೋಡಿಪ್ಪ, ಪುದೀನ ನೋಡಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಮಸಾಲೆಗೆ ಗ್ರೈಂಡ್ರ್ ಮಾಡ್ಕೊತೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಓಕೆನಾ? ಓಪನ್ ಮಾಡ್ತಾಯಿದ್ದೀನಿ. ಹದವಾಗಿ ಬೆಂದಿದೆ ನೋಡಿ, ಸಾಕು. ಇಷ್ಟು ಬೆಂದರೆ, ತುಂಬ ಜಾಸ್ತಿ ಬೇಯಬಾರ್ದು ನೋಡಿ. ನೋಡಿಪ್ಪ, ಪ್ಯಾನ್ ಇಟ್ಟಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಪ್ಪ. ನೋಡಿಪ್ಪ, ಮಸಾಲೆ ರುಬ್ಬಿದ್ಮೇಲೆ ಅದು ಮಾಡ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿಪ್ಪ. ಚೆನ್ನಾಗಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿ. ನೋಡಿಪ್ಪ, ಮಸಾಲ ಪುದೀನ, ಶುಂಠಿ, ಬೆಳ್ಳುಳ್ಳಿ ಮಸಾಲ ಈ ಥರ ಆಗಲಿ. ಚೆನ್ನಾಗಾಗಿದೆ, ಫ್ರೈ ಆಗಿದೆ. ಈಗ ಗರಂ ಮಸಾಲ ಇವನ್ನೆಲ್ಲ ಹಾಕ್ಕೊಂಬಿಡಿ. ಜೀರಾ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಹಚ್ಚ ಖಾರದ ಪುಡಿ, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ. ಓಕೆನಾ? ಇದು ಸ್ವಲ್ಪ ಆಗಲಿ. ನೋಡಿಪ್ಪ, ಚೆನ್ನಾಗಿ ಸ್ವಲ್ಪ ಆದಮೇಲೆ ಮಸಾಲ ಎಲ್ಲ, ಈಗ ಆಲೂಗಡ್ಡೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀರಲ್ಲ, ಸ್ವಲ್ಪ ದಪ್ಪ ದಪ್ಪ ಸ್ಮ್ಯಾಶ್ ಮಾಡಿ, ಜಾಸ್ತಿ ನೈಸಾಗಿ ಬೇಡ. ಇದನ್ನು ಹಾಕಿಪ್ಪ. ನೋಡಿಪ್ಪ, ಹಾಲು ಬೇಯಿಸುವಾಗ ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ತರಕಾರಿಗಾದರೆ ಹಾಕಿದ್ದೀನಿ. ನೋಡಿಪ್ಪ, ತರಕಾರಿ ಬೇಯಿಸಿರೋದೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಓಕೆನಾ? ಇದು ಸ್ವಲ್ಪನೇ ನೀರಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ನೀರಿಟ್ಟರೆ ಚೆನ್ನಾಗಿರಲ್ಲ, ತುಂಬ ಬೆಂದೋಗ್ಬಿಡುತ್ತೆ. ನೋಡಿ, ಈ ಥರ ಸ್ಟೀಮ್ನಲ್ಲೇ ಬೇಯಬೇಕು. ನೋಡಿಪ್ಪ, ಎಲ್ಲ ಮಿಕ್ಸ್ ಮಾಡಿ. ನೋಡಿಪ್ಪ, ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡಿ ಹದವಾಗಿ, ಯಾಕೆಂದರೆ ಜಾಸ್ತಿ ಸ್ಮ್ಯಾಶ್ ಮಾಡಬಾರ್ದು ಇದು. ನೋಡಿ, ಹೀಗೆ ಇದೇ ಥರ ಇರಬೇಕು, ಪೀಸು ಕರೆಕ್ಟಾಗಿ ಬಂದಿದೆ. ಓಕೆನಾ? ನೋಡಿಪ್ಪ, ಅರ್ಧ ಕಿಲೋ ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ ಅಜ್ವಾನ 1 ಸ್ಪೂನ್ ಹಾಕ್ಕೊತೀನಿ. ಉಪ್ಪು 1 ಸ್ಪೂನ್, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅರ್ಧ ಕಿಲೋ ಮೈದಾ, 1 ಸ್ಪೂನಷ್ಟು ಅಜ್ವಾನ, 1 ಸ್ಪೂನಷ್ಟು ಉಪ್ಪು, ವನಸ್ಪತಿ 100-125 ಗ್ರಾಮ್ ಹಾಕ್ಕೊಳ್ಳಿಪ್ಪ ಅರ್ಧ ಕಿಲೋ ಮೈದಾಗೆ. ನೋಡಿ, ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡಿ. ಈ ಥರ ಈಗ ಸ್ವಲ್ಪ ನೀರು ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಹಿಟ್ಟು ತುಂಬ ಗಟ್ಟಿಗೆ ಇರಬೇಕು, ಸ್ವಲ್ಪ ತೆಳು ಆಗಬಾರ್ದು. ನೋಡಿಪ್ಪ, ಇಷ್ಟು ಗಟ್ಟಿಗಿರಬೇಕು. ನೋಡಿ ನೋಡಿ, ಇಷ್ಟು ಗಟ್ಟಿ ಬರಬೇಕು. ನೋಡಿಪ್ಪ, ಎಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಂಬಿಡಿ. ಒಂದು ಸಲ ಈಸಿ ಆಗುತ್ತೆ ಲಟ್ಸ್ಲಿಕ್ಕೆ. ನೋಡಿ, ಈ ಥರ ಅಂದರೆ ಒಂದೇ ಸೈಜ್ ಬರುತ್ತೆ. ನೋಡಿ, ಈ ಥರ ಒಂದೇ ಸೈಜ್ ಬರುತ್ತೆ ಸಮೋಸ. ಓಕೆನಾ? 1 ಸ್ಪೂನಷ್ಟು ಮೈದಾ ಒಂದು ಬೌಲ್ಗೆ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು, ನೋಡಿ ಈ ಥರ ಒಂದು ಸ್ವಲ್ಪ ಇದು ಮಾಡ್ಕೊಂಡು, ಅದು ಎಲೆಗೆ ಸವರಲಿಕ್ಕೆ 1 ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು. ಇದನ್ನು ನೋಡಿಪ್ಪ, ಈ ಥರ ಲಟ್ಟಿಸ್ಕೊತಿರಲ್ಲ ಎಲೆ, ಇದನ್ನು ಬೇಕಾದ್ರೆ ನೀವು ಫ್ರಿಡ್ಜಲ್ಲೇ ಇಟ್ಕೊಬೋದು. ಮಸಾಲ ಮತ್ತು ಎಲೆ ಸಪ್ರೇಟ್ ಇಟ್ಕೊಂಡ್ಬಿಟ್ರೆ
ಫ್ರಿಡ್ಜಲ್ಲಿ, ಯಾವಾಗ ಬೇಕೋ ಆವಾಗ ಸಮೋಸ ಮಾಡ್ಕೊಬೋದಪ್ಪ. ಓಕೆನಾ? ನೋಡಿಪ್ಪ, ಇಷ್ಟು ತೆಳುಗೆ ಬರಲಿ, ಇಷ್ಟಿದ್ರೆ ಚೆನ್ನಾಗಿ ಬರುತ್ತೆ ಸಮೋಸ. ಈಗ ಒಂದು ಸ್ವಲ್ಪ ಹೆಂಚು ಮೇಲೆ ಹಾಕಿಪ್ಪ, ಅಷ್ಟೇ. ಸಾಕಷ್ಟೇ ನೋಡಿಪ್ಪ, 1 ಸೆಕೆಂಡ್ ಸಾಕು, ಜಾಸ್ತಿ ಹೊತ್ತಿನ ಬೇಕಾಗಲ್ಲಪ್ಪ. ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಈ ಥರ 2 ಭಾಗ ಮಾಡ್ಕೊಳ್ಳಿ. ನೋಡಿಪ್ಪ, ಅರ್ಧ ಕಟ್ ಮಾಡಿದ್ರಲ್ಲ, ಒಂದು ಅರ್ಧಕ್ಕೆ ನೋಡಿ ಇಷ್ಟಕ್ಕೆ ಪೇಸ್ಟ್ ಹಚ್ಚಿ ಅದನ್ನು ಉಲ್ಟಾ ಮಾಡಿ ಆ ಥರ ಜಾಯಿನ್ ಮಾಡಿ. ಉಲ್ಟಾ ಮಾಡಿದ್ರೆ ಆ ಪೇಸ್ಟ್ ಎಲ್ಲಿದೆ ಅಲ್ಲಿ ಕರೆಕ್ಟಾಗಿ ಜಾಯಿನ್ ಆಗುತ್ತೆ. ಈಗ ಕೋನ್ ಥರ ಮಾಡ್ಕೋಬೇಕಪ್ಪ. ಕರೆಕ್ಟಾಗಿ ಪ್ರೆಸ್ ಆಯಿತು ನೋಡಿ. ಈಗ ಲೈಟಾಗಿ ತುಂಬಿ ಪ್ರೆಸ್ ಆಯಿತು. ಮಡಿಸಿ, ಈಗ ಲೈಟಾಗಿ ಮಡಿಸಿ. ನೀವು ಯಾವ ಆಕಾರ ಆದರೂ ಮಾಡ್ಕೋಬೋದಪ್ಪ. ನೋಡಿ, ಈ ಥರ ಲೈಟಾಗಿ ಪ್ರೆಸ್ ಮಾಡಿದ್ರೆ ನೋಡಿ ಸಮೋಸ ಥರ ಆಯಿತು, ಅಷ್ಟೇ. ನೋಡಿಪ್ಪ, ಈ ಥರ ಒಂದು ಪ್ಲೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ, ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಕರೀಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಎಣ್ಣೆ ತುಂಬ ಕಾಯೋದು ಬೇಡಪ್ಪ, ಒಳ್ಳೆ ಹೊಗೆ ಬರೋ ಥರ ಎಲ್ಲ ಕಾಯೋದು ಬೇಡ, ಇಷ್ಟಕ್ಕಾದರೆ ಸಾಕು. ಓಕೆ ನೋಡಿಪ್ಪ, ಇಷ್ಟಾದಮೇಲೆ ನೀವು ತೆಗೆದುಬಿಟ್ಟೀಗ ಬೇಕಾದಾಗ ಡಬಲ್ ಫ್ರೈ ಮಾಡ್ಕೊಬೋದು. ಇಷ್ಟು ತೆಕ್ಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ, ಸರ್ವ್ ಮಾಡುವಾಗ ಬೇಕಾದ್ರೆ ಡಬಲ್ ಫ್ರೈ ಮಾಡ್ಕೊಬೋದು. ಇದು ಯಾವಾಗಲೂ ಡಬಲ್ ಫ್ರೈ ಮಾಡಿದ್ರೇ ಚೆನ್ನಾಗಿರೋದು, ಕಲರೆಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಬಿಸಿ ಬಿಸಿ ಇರುತ್ತೆ. ಇಷ್ಟು ಮಾಡಿ ಇಟ್ಕೊಳ್ಳಿ ಫಸ್ಟ್. ಆಮೇಲೆ ಗೆಸ್ಟೆಲ್ಲ ಬರ್ತಾರೆ ಅಂದಾಗ ನೀವು ಡಬಲ್ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿಪ್ಪ, ಈಗ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಡೀಪ್ ಫ್ರೈ ಮಾಡಿ ಈಗ ಒಂದು ಸಲ ಎಲ್ಲ ಕರ್ಕೊಂಡಿದ್ದೀರಲ್ಲ, ಈಗ ಇನ್ನೊಂದು ಸಲ ಕರೀರಿಪ್ಪ, ಇವಾಗ ಚೆನ್ನಾಗಿ ಬರುತ್ತೆ. ನೋಡಿಪ್ಪ, ಇಷ್ಟು ಬರಬೇಕು. ಇನ್ನು ಸಣ್ಣಗೆ ಸಿಮ್ಮಲ್ಲಿ ಬೇಕಂದರೆ ಇನ್ನೊಂದು ಚೂರು ಗರಿ ಮಾಡ್ಕೊಳ್ಳಿ, ಬೇಕಂದರೆ. ನೋಡಿ, ಇಷ್ಟು ಬಂದರೆ ಸಾಕು ಸಮೋಸ. ಕರೆಕ್ಟ್ ಕಲರ್ ಬಂದಿದೆ ನೋಡಿ. ಓಕೆ ನೋಡಿಪ್ಪ, ಡೀಪ್ ಫ್ರೈಗೆ ಇಷ್ಟು ಬರುತ್ತೆ ಕಲರ್. 2 ಸರಿ ಫ್ರೈ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸರ್ವ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿಟ್ಟಿರ್ತೀರಲ್ವ, ಚೆನ್ನಾಗಿರುತ್ತೆ. ನೋಡಿಪ್ಪ, ಸಮೋಸ ರೆಡಿ ಆಯಿತು. ಗರ್ಗರಿಯಾಗಿ ಕಟ್ಟ ಮಿಟ್ಟ ಚಟ್ನಿ, ಗ್ರೀನ್ ಚಟ್ನಿ, ಕೊತ್ತಂಬರಿ, ಪುದೀನ, ಗ್ರೀನ್ ಚಟ್ನಿ ಸಖತ್ತಾಗಿದೆ. ಟೇಸ್ಟ್ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ. ಓಕೆ, ಸಿ ಯು.